ನನಗಿಲ್ಲ ಅಂತ ಹೇಳದಂತ ಗುರು ಗೋವಿಂದ ಭಟ್ರು ಬಾಳದಂತ ಜಾಗ. ಶಿಶುನಾಳ ಶರೀಫ್ರ ಬಗ್ಗೆ ಗುರು ಗೋವಿಂದ ಭಟ್ರೆ ಅವರಿಗೆ ಗುರು ಆದ ಮೇಲೆ ಇನ್ನು ಶಿಶುನಾಳ ಶರೀಫ್ರನ್ನ ಕೇಳೋದುಂಟೆ. ಒಂದು ಕಡೆ ಅವರು ಧರ್ಮದ ವಿಚಾರಕ್ಕೆ ಬಂದಾಗ ಅವರು, ಕನಕದಾಸರು ಕುಲ 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 ಅಂತ ಯಾಕಪ್ಪ ಬರೆದಾಡ್ತೀರಾ, ನಾನು ಒಕ್ಲಿಗ, ನಾನು ಲಿಂಗಾಯತ, ನಾನು ಕುರುಬ, ನಾನು ಪರಿಶಿಷ್ಟ ಜಾತಿಯವನು, ಈ ತರದ್ದೆಲ್ಲ ಯಾಕೆ ಕಟ್ಕೊಂಡು ಬಡ್ದಾಡ್ತಾ ಇದ್ದೀರಾ? ಕುಲ ಅನ್ನುವಂಥದ್ದು ಸತ್ಯ ಧರ್ಮದಲ್ಲಿ ನಡೆಯುವಂತ ಅವನಿಗೆ ಯಾವ ಕುಲ ಅಯ್ಯ ಅಂತ ಹೇಳದಂತ ಕನಕದಾಸರು ಇಲ್ಲಿ ಬಾಡದಲ್ಲಿ ಹುಟ್ಟವರು. ಅಂತ ಜಾಗದಲ್ಲಿ ನಾವು ಇವತ್ತು KRS ಪಕ್ಷ ಇರೋದಕ್ಕೆ ಖಂಡಿತವಾಗಿಯೂ ಒಂದು ಈ ಚುನಾವಣೆ ನಾವು ಸ್ಪರ್ಧೆ ಮಾಡಬೇಕಾದಂತಹ ಸಂದರ್ಭ ಬಂದಿರೋದು ಕೂಡ ಈ ದೇಶ ಯಾವ ದಿಕ್ಕಿಗೆ ಸಾಗಬೇಕು ಅಂತ ಅನ್ನುವಂಥದ್ದು ಆ ಭಗವಂತನ ಇಚ್ಛೆ ಮತ್ತೆ ಪ್ರಕೃತಿಯ ಇಚ್ಛೆ ಆಗಿದೆ ಅನ್ನುವಂತ ಒಂದು ಭಾವನೆಯಿಂದ ನಾನು ಈ ಮಾತನ್ನ ಆಡ್ತಾ ಇದ್ದೇನೆ. ಬಂಧುಗಳೇ, ಇದೆಲ್ಲ ಗೊತ್ತಾಗಿದೆ ಈಗಾಗಲೇ ಶಿಗ್ಗಾವಿ ಕ್ಷೇತ್ರದ ಜನಗಳಿಗೆ. ನಾವಾಗ್ಲೇ ಒಂದೂವರೆ ತಿಂಗಳಿಗಿಂತನೂ ಹೆಚ್ಚು ಕಾಲ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಶಿಗ್ಗಾವಿ ಕ್ಷೇತ್ರದ ಮತದಾರರನ್ನ, ಪ್ರಜ್ಞಾವಂತರನ್ನ ಹೋಗಿ ಮಾತಾಡಿಸಿ KRS ಪಕ್ಷ ಏನ್ ಮಾಡ್ತಾ ಇದೆ ಎನ್ನುವಂತ ವಿಚಾರಗಳನ್ನ ತಿಳಿಸ್ತಾ ಇರುವಂತ ಈ ಕಾಲಘಟ್ಟದಲ್ಲಿ KRS ಪಕ್ಷದ ಬಗ್ಗೆ ಚರ್ಚೆ ಆಗಿದೆ. KRS ಪಕ್ಷದ ಸ್ಥಾಪಕರೇ ಬಂದು ನಮ್ಮ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ತಾ ಇದ್ದಾರೆ ಅಂತ ಅನ್ನುವಂತ ಒಂದು ಭಾವನೆ, ಒಳ್ಳೆಯ ಭಾವನೆ ಶಿಗ್ಗಾವಿಯ ಮತದಾರರಲ್ಲಿ ಉಂಟಾಗ್ತಾ ಇರೋದನ್ನ ನಾವು ಕಳೆದ ಒಂದೂವರೆ ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಅವರೆಲ್ಲರೂ ಗಮನಿಸಬಹುದಾಗಿರುತ್ತೆ. ಜನಕ್ಕೆ ಗೊತ್ತಾಗಿದೆ KRS ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ ಬಡ ಜನಗಳ, ಅಗತ್ಯ ಇರುವಂತಹ ಜನಗಳ, ಕಷ್ಟದಲ್ಲಿರುವಂತಹ ಜನಗಳ ಕಣ್ಣೀರನ್ನ ಒರೆಸೋದಕ್ಕೆ ಬಂದಿರುವಂತಹ ಪಕ್ಷ ಅನ್ನುವಂಥದ್ದು ಈಗಾಗಲೇ ರಾಜ್ಯದ ಒಂದು ದೊಡ್ಡ ಪರ್ಸೆಂಟೇಜ್ ಜನಗಳಿಗೆ ಗೊತ್ತಾಗಿತ್ತು. ಹಾಗೆ ಶಿಗ್ಗಾವಿ ಜನಗಳಿಗೂ ಗೊತ್ತಾಗಿತ್ತು. ಈಗಾಗಲೇ ಶಿಗ್ಗಾವಿನಲ್ಲಿ ನಾವು ಕೆಲಸ ಮಾಡಿರುವಂತಹ ಕಾರಣಕ್ಕೆ ಅದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹಲವಾರು ಜನ ಮಾತಾಡ್ತಾ ಇದ್ದಾರೆ. ಇಲ್ಲ, ನೀವು ಮೊದಲಿಗೆ ಎಂಟ್ರಿ ಕೊಟ್ಟು ಶಿಗ್ಗಾವಿ ಕ್ಷೇತ್ರಕ್ಕೆ ರಾಜಕಾರಣ ಹೇಗ್ ಮಾಡಬೇಕು ಅಂತ ಅನ್ನುವಂಥದ್ದನ್ನ ನೀವು ಹೇಳ್ತಾ ಇದ್ದೀರಾ. ನಿಮ್ ಸಮಸ್ಯೆಗಳೇನಾದ್ರೂ ಇದ್ರೆ ಬನ್ನಿ, ನಮ್ಮನ್ನ ಭೇಟಿ ಮಾಡಿ, ನಿಮ್ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ, ನಾವು ಬಗೆಹರಿಸ್ತೀವಿ. ಸರ್ಕಾರಿ ಕಚೇರಿಗಳಲ್ಲಿ ಆಗ್ಬೇಕಾಗಿರುವಂತ ಕೆಲಸವನ್ನ ನಿಮ್ಮನ್ನ ಯಾರಾದ್ರೂ ಲಂಚ ಕೇಳ್ತಾ ಇದ್ರೆ ನಮ್ಮನ್ನ ಸಂಪರ್ಕ ಮಾಡಿ ಅಂತ ಇದುವರೆಗೂ ಯಾರೂ ಹೇಳಿರ್ಲಿಲ್ಲ. ಅವ್ರು ಹೆಚ್ಚು ಅಂದ್ರೆ ಇನ್ನೊಬ್ಬ ಅಭ್ಯರ್ಥಿಯ ಜಾತಿ, ಇನ್ನೊಬ್ಬ ಅಭ್ಯರ್ಥಿಯ ಧರ್ಮ, ಇದನ್ನು ಹೇಳಿ ಜಾತಿ ಧರ್ಮಗಳನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ನೀವು ಅದನ್ನು ಮಾಡ್ತಾ ಇಲ್ಲ. ಯಾವುದೇ ಜಾತಿ ಧರ್ಮ ಜನ ಆದ್ರೂ ಪರವಾಗಿಲ್ಲ, ನೀವು ನಮ್ಮ ಅಣ್ಣ ತಮ್ಮಂದ್ರು, ಯಾರ್ಯಾರು ಸಮಸ್ಯೆನಲ್ಲಿದ್ದೀರಿ, ಯಾರ್ಯಾರು ಕಷ್ಟದಲ್ಲಿದ್ದೀರಿ, ಯಾರ್ಯಾರು ಶೋಷಣೆಗೊಳಗಾಗ್ತಾ ಇದ್ದೀರಿ, ಅವರು ನಮ್ಮ ಅಣ್ಣ ತಮ್ಮಂದಿರು. ನಾವು ನಿಮ್ಮ ಸೇವೆಗೆ ಸಿದ್ಧವಾಗಿದ್ದೀವಿ, ನಿಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ಸಿದ್ಧವಾಗಿದ್ದೀವಿ, ಬನ್ನಿ ಅಂತ ನೀವು ಕರೀತಾ ಇದ್ದೀರಾ ಅನ್ನುವಂಥದ್ದನ್ನ ಶಿಗ್ಗಾವಿ ಹಲವಾರು ಜನ ಹೇಳ್ತಾ ಇದ್ದಾರೆ. ಶಿಗ್ಗಾವಿನಲ್ಲಿ ನಾವು ಗೆಲ್ತೀವಿ. ಯಾಕೆಂದ್ರೆ ನಾನು ಮೊದಲೇ ಹೇಳಿದಾಗೆ ಶಿಗ್ಗಾವಿಯ ಜನ ಪ್ರಜ್ಞಾವಂತರು. ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ, JCB ಪಕ್ಷಗಳಿಗೆ ಅಂಟ್ಕೊಂಡು ಕೂತವರಲ್ಲ. ಇವನ ಯೋಗ್ಯತೆ ಏನು, ಇವನ ಪ್ರಾಮಾಣಿಕತೆ ಎಷ್ಟಿದೆ, ಇವನು ಸುಳ್ಳನಲ್ಲ, ಪ್ರಾಮಾಣಿಕ ಅನ್ನುವಂಥದ್ದು ಗೊತ್ತಾದ್ರೆ ಖಂಡಿತವಾಗಿಯೂ KRS ಪಕ್ಷದ ಜೊತೆಗೆ ನಿಲ್ತಾರೆ. ಆ ಭಾವನೆಗಳು, ಆ ಹೃದಯ ಇರುವಂತಹ ಜನ ಶಿಗ್ಗಾವಿಯ ಜನತೆ. ಹಾಗಾಗಿ ನಾವು ಗೆಲ್ತೀವಿ. ಹಾಗೆ ನಾವಿದೀವಿ. ಅವ್ರೇನನ್ನ ಬಯಸ್ತಾ ಇದ್ದಾರೋ ಆ ರೀತಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೆ.
ಅದರಲ್ಲೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಸ್ಥಾಪನೆ ಮಾಡಿರುವಂತ ರವಿಕೃಷ್ಣ ರೆಡ್ಡಿ ಅವರು ಇದ್ದಾರೆ ಅದರ ಸಾಕಾರ ರೂಪವಾಗಿ. ಹಾಗಾಗಿ ಶಿಗ್ಗಾವಿಯ ಜನ ನಮ್ಮನ್ನ KRS ಪಕ್ಷವನ್ನ ಗೆಲ್ಲಿಸ್ತಾರೆ. ಈ ಮಧ್ಯಭಾಗದಿಂದ, ಕರ್ನಾಟಕದ ಮಧ್ಯಭಾಗದಿಂದ ರಾಜ್ಯದ ಇನ್ನು ಉಳಿದ 223 ವಿಧಾನಸಭಾ ಕ್ಷೇತ್ರದ ಮತದಾರರುಗಳಿಗೆ ಹೊಸ ರಾಜಕೀಯ ಯುಗವೊಂದು ಶುರುವಾಗಿದೆ. ನಾವೆಲ್ಲ ಯುಗ ಪ್ರವೇಶ ಮಾಡೋಣ ಅನ್ನುವಂತ ಸಂದೇಶವನ್ನ ಶಿಗ್ಗಾವಿಯ ಜನ ಕೊಡ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ. ಅದಕ್ಕೆ ನಾವು KRS ಪಕ್ಷದವರು ಈಗಾಗಲೇ 1% 2% ಜನ ನಾವಿಲ್ಲಿ ಬಂದು ಕೆಲಸ ಮಾಡಿದ್ದೀವಿ. ಒಂದು 5% 10% ಜನ ನಾವು ಕೆಲಸ ಮಾಡಬೇಕು. ಶಿಗ್ಗಾವಿ ಚುನಾವಣೆಯನ್ನ ಗೆಲ್ಲೋದಕ್ಕಷ್ಟೇ ಅಲ್ಲ, ಇದು ಕರ್ನಾಟಕ ರಾಜ್ಯದ ಜನಗಳಿಗೆ ಗೊತ್ತು ಮಾಡಬೇಕಾಗಿದೆ. ಕರ್ನಾಟಕದ ಮಧ್ಯಭಾಗದಲ್ಲಿ ಸಂತರು, ದಾಸವರೇಣ್ಯರು ಹುಟ್ಟಿದಂತ ಭೂಮಿಯಿಂದ ಯಾವುದೇ ಜಾತಿ ಧರ್ಮಗಳ ಸೋಂಕಿಲ್ಲದ ಒಂದು ಪ್ರಾಮಾಣಿಕ ರಾಜಕಾರಣ ಮಾಡುವಂತಹ ಒಂದು ಶಕ್ತಿ ಉದಯ ಆಗ್ತಾ ಇದೆ ಅನ್ನುವಂತಹದ್ದು ಗೊತ್ತಾಗೋ ಹಾಗೆ ಇಡೀ ರಾಜ್ಯದ ಜನಗಳಿಗೆ ಮಾಡುವಂತ ಕೆಲಸ ಮಾಡೋದಕ್ಕೆ ನಾವು ಶಿಗ್ಗಾವಿಗೆ ಬಂದು ನಿಲ್ಲಬೇಕು. ಮಾಡ್ತೀರಾ? ಪ್ರಕೃತಿ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದೆ. ನಿನ್ನೆ ಮೊನ್ನೆ ತನಕ ಮಳೆ, ನಿನ್ನೆಯಿಂದ ಈಚೆಗೆ ಇಲ್ಲ ಶಿಗ್ಗಾವಿನಲ್ಲಿ. 1.5 ತಿಂಗಳಿಂದ ನಾವಿಲ್ಲಿ ಶಿಗ್ಗಾವಿಗೆ ಬಂದು ಕಾಲ ಹಾಕಿದಂದಿನಿಂದ ಬೆಳಗ್ಗೆ ಶುರು ಆಗ್ತಿತ್ತು ಮಳೆ, ರಾತ್ರಿ ಹೊತ್ತಿಗೆ ಇಲ್ಲ, ಮತ್ತೆ ಬೆಳಗ್ಗೆ 4-5 ಗಂಟೆಗೆ ಶುರು. ಆ ಮಳೆನಲ್ಲೇ ನಾವು ಓಡಾಡ್ಕೊಂಡು ನಮ್ಮ ಪಕ್ಷದ ಸೈನಿಕರುಗಳು ಪ್ರತಿ ಹಳ್ಳಿನೂ ಈಗಾಗಲೇ ತಲುಪಿದ್ದೀವಿ. ಅದು ಒಂದು ರೀತಿ ಪರೀಕ್ಷೆ.